ವೀಕ್ಷಕರೇ ನಮಸ್ಕಾರ. ಪ್ರಮುಖ ವಿಚಾರವೊಂದನ್ನು ಇಟ್ಟುಕೊಂಡು ಇವತ್ತು ನಿಮ್ಮ ಜೊತೆಗೆ ಕಂಟೆಂಟನ್ನು ಹಂಚಿಕೊಳ್ತಾ ಇದ್ದೇನೆ. ಈ ಕಂಟೆಂಟನ್ನು ವಯಸ್ಸಾದ ತಂದೆ ತಾಯಿಯಂದಿರು ಜೊತೆಗೆ ತಂದೆ ತಾಯಿಯರನ್ನು ನೋಡಿಕೊಳ್ಳಬೇಕಾದಂತಹ ಮಕ್ಕಳು ನೋಡಲೇಬೇಕಾದಂತಹ ಸ್ಟೋರಿ ಇದು. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ. ಪೋಷಕರನ್ನು ಮಕ್ಕಳು ನಿರ್ಲಕ್ಷ್ಯ ಮಾಡಿದರೆ ಪೋಷಕರಿಂದ ಡೀಡ್ ರೂಪದಲ್ಲಿ ಪಡ್ಕೊಂಡಂತಹ ಆಸ್ತಿಗಳಿರ್ಬೋದು, ಉಡುಗೊರೆಗಳಿರ್ಬೋದು, ಅವೆಲ್ಲವೂ ಅನೂರ್ಜಿತವಾಗುತ್ತೆ. ಜೊತೆಗೆ ಬಲವಂತವಾಗಿ ಅದನ್ನು ಮಕ್ಕಳು ಬರೆಸಿಕೊಂಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ಪರಿಗಣಿಸಲಾಗುತ್ತೆ ಅನ್ನುವಂತಹ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಯಾವ ವಿಚಾರವನ್ನು ಮುಂದಿಟ್ಟುಕೊಂಡು ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ಕೊಟ್ಟಿದೆ ಅನ್ನೋದರ ಬಗ್ಗೆ ಗಮನಿಸ್ತಾ ಹೋಗೋದಾದರೆ, ಮಧ್ಯಪ್ರದೇಶದಲ್ಲಿ ಕೆಲವು ತಿಂಗಳ ಹಿಂದೆ ಪ್ರಕರಣ ಒಂದಾಗಿರುತ್ತೆ. ಅದರಲ್ಲಿ ವಯಸ್ಸಾದ ತಾಯಿ ಹಾಗೆ ಮಕ್ಕಳ ನಡುವೆ ಡಿಸ್ಪ್ಯೂಟ್ ಇರುತ್ತೆ. ಆ ಡಿಸ್ಪ್ಯೂಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಹೈಕೋರ್ಟ್ನಲ್ಲಿ ವಾದ ವಿವಾದ ನಡೆಯುತ್ತೆ, ವಿಚಾರಣೆ ನಡೆಯುತ್ತೆ, ಕೊನೆಗೆ ತೀರ್ಪು ಬರುತ್ತೆ. ಆ ತೀರ್ಪಿನಲ್ಲಿ ಯಾವ ರೀತಿ ಏನು ವಿಚಾರವನ್ನು ಉಲ್ಲೇಖ ಮಾಡಿರ್ತಾರೆ ಅಂತ ಹೇಳಿದ್ರೆ, ಪೋಷಕರ ಜವಾಬ್ದಾರಿಯನ್ನು ಮಕ್ಕಳು ಹೊರಬೇಕು ಅನ್ನೋಂತಹ ವಿಚಾರ ಪ್ರಸ್ತಾಪಿಸದೆ ಹಾಗೆಯೇ ಆಸ್ತಿಯನ್ನು, ಉಡುಗೊರೆಯನ್ನು ಡೀಡ್ ಮಾಡಿಕೊಂಡಿದ್ರೆ ಅಂತಹ ಡೀಡ್ಗಳನ್ನು ಪೋಷಕರನ್ನು ಕಡೆಗಣಿಸಿದ ಕಾರಣಕ್ಕಾಗಿ ರದ್ದುಗೊಳಿಸಲಾಗೋದಿಲ್ಲ ಅನ್ನುವಂತಹ ತೀರ್ಪನ್ನು ಮಧ್ಯಪ್ರದೇಶ ಹೈಕೋರ್ಟ್ ಕೊಟ್ಟಿರುತ್ತೆ. ಅದಾದ ನಂತರದಲ್ಲಿ ಅಲ್ಲಿ ತೀರ್ಪು ಹೊರಬಿದ್ದಂತಹ ನಂತರದಲ್ಲಿ ಆ ಹಿರಿಯ ತಾಯಿ ಏನು ಮಾಡ್ತಾರೆ, ಆಕೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ವಾದ ವಿವಾದ ನಡೆಯುತ್ತೆ, ಸಾಕಷ್ಟು ವಿಚಾರಣೆ ಅಲ್ಲಿ ಆಗುತ್ತೆ. ದ್ವಿಸದಸ್ಯ ಪೀಠದಲ್ಲಿ ಈ ಪ್ರಕರಣದ ವಿಚಾರಣೆ ಆಗೋದು. ನ್ಯಾಯಮೂರ್ತಿ CT ರವಿಕುಮಾರ್ ಹಾಗೂ ನ್ಯಾಯಮೂರ್ತಿ ಸಂಜಯ್ ಕುಮಾರ್ ಅವರ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ಇದರ ವಿಚಾರಣೆ ನಡೆಯುತ್ತೆ. ಕೊನೆಗೆ ಮಧ್ಯಪ್ರದೇಶ ಹೈಕೋರ್ಟ್ ಕೊಟ್ಟಂತಹ ತೀರ್ಪನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡುತ್ತೆ. ಜೊತೆಗೆ ಅರ್ಜಿದಾರ ಮಹಿಳೆ ಏನಿರ್ತಾರೆ, ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರ್ತಾರಲ್ಲ, ಆಕೆಯನ್ನು ಕೊನೆಯ ಕಾಲದವರೆಗೂ ಕೂಡ, ಆಕೆ ಜೀವಂತ ಇರುವವರೆಗೂ ಕೂಡ ಮಗನೇ ಆಕೆಯನ್ನು ನೋಡಿಕೊಳ್ಬೇಕು, ಇಲ್ಲದಿದ್ದರೆ ತಾಯಿ ಕೊಟ್ಟಂತಹ ಗಿಫ್ಟ್ ಡೀಡ್ ಏನಿದೆ ಅದನ್ನು ಹಿಂಪಡೆಯೋದಕ್ಕೆ ಆಕೆ ಸಂಪೂರ್ಣ ಸ್ವತಂತ್ರರಾಗಿದ್ದಾರೆ ಅನ್ನುವಂತಹ ಆದೇಶವನ್ನು ನ್ಯಾಯಪೀಠ ಕೊಡುತ್ತೆ. ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಏನು ಅಂತ ಹೇಳಿದ್ರೆ, ಪೋಷಕರು ಹಾಗೂ ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಅನ್ವಯ ಮಕ್ಕಳು ಹೆತ್ತವರನ್ನು ನೋಡಿಕೊಳ್ಳೋದಕ್ಕೆ ವಿಫಲರಾದರೆ ಅಥವಾ ಪೋಷಕರನ್ನು ನಿರ್ಲಕ್ಷ್ಯ ಮಾಡಿದರೆ ಪೋಷಕರಿಂದ ಪಡೆದಂತಹ ಗಿಫ್ಟ್ ಡೀಡ್ಗಳು ಅನೂರ್ಜಿತಗೊಳ್ಳುತ್ತೆ. ಈ ವಿಚಾರವನ್ನು ಕೂಡ ಸುಪ್ರೀಂ ಹೇಳಿದೆ. ಈ ಕಾಯ್ದೆಯ ಸೆಕ್ಷನ್ 23ರ ಪ್ರಕಾರ ಈ ಕಾಯ್ದೆ ಏನು ಜಾರಿಯಾಗಿತ್ತು, ಆ ಜಾರಿಯಾದ ಬಳಿಕ ತಮ್ಮ ಮಕ್ಕಳಿಗೆ ಪೋಷಕರು ಕೊಟ್ಟಂತಹ ಉಡುಗೊರೆಗಳು, ಮುಖ್ಯವಾಗಿ ಉಡುಗೊರೆ ರೂಪದಲ್ಲಿ ಆಸ್ತಿಯನ್ನು ಹೆಚ್ಚಾಗಿ ಕೊಡ್ತಾರೆ, ಅಂತಹ ಆಸ್ತಿಗಳು ಅಥವಾ ಉಡುಗೊರೆಗಳು ಅನೂರ್ಜಿತಗೊಳ್ಳಬಹುದು. ಹೀಗಾಗಿ ಮಕ್ಕಳು ತಮ್ಮ ಪೋಷಕರನ್ನು ನೋಡಿಕೊಳ್ಬೇಕು. ಜೊತೆಗೆ ಅವರ ಬೇಕು ಬೇಡಿಕೆಗಳಿಗೆ, ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದಕ್ಕೂ ಕೂಡ ಸ್ಪಂದಿಸಬೇಕು ಅನ್ನೋಂಥ ವಿಚಾರವನ್ನು ನ್ಯಾಯಪೀಠ ಹೇಳಿದೆ. ಒಂದು ವೇಳೆ ಈ ಅಂಶಗಳಿಗೆ ವಿಫಲರಾದರೆ, ನೋಡಿಕೊಳ್ಳೋದಕ್ಕೆ ಅಥವಾ ಆರೋಗ್ಯವನ್ನು ಗಮನಿಸೋದಕ್ಕೆ, ಅವರ ಬೇಕು ಬೇಡಿಕೆಗಳಿಗೆ ಸ್ಪಂದಿಸೋದಕ್ಕೆ ವಿಫಲರಾದರೆ ಪೋಷಕರಿಂದ ಆಸ್ತಿಯನ್ನು ಬಲವಂತವಾಗಿ ಅಥವಾ ವಂಚನೆ ಮೂಲಕ ಪಡ್ಕೊಂಡಿದ್ದಾರೆ ಅಂತ ಪರಿಗಣಿಸಬೇಕಾಗುತ್ತೆ ಅನ್ನುವಂಥ ವಿಚಾರವನ್ನು ನ್ಯಾಯಪೀಠ ಹೇಳಿದೆ. ಈ ವಿಚಾರವನ್ನು ಮತ್ತೊಮ್ಮೆ ಹೇಳ್ತೇನೆ. ಪೋಷಕರಿಂದ ಆಸ್ತಿಯನ್ನು ಪಡ್ಕೊಂಡು, ಉಡುಗೊರೆಯನ್ನು ಪಡ್ಕೊಂಡು ಪೋಷಕರನ್ನು ನೋಡಿಕೊಳ್ಳದಿದ್ದರೆ, ಅವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸದಿದ್ದರೆ, ಅವರ ಬೇಕು ಬೇಡಿಕೆಗಳಿಗೆ ಸ್ಪಂದಿಸದೇ ಇದ್ದರೆ, ಮತ್ತೊಮ್ಮೆ ಗಮನಿಸಿ, ಅಂತಹ ಆಸ್ತಿಯನ್ನು ಬಲವಂತವಾಗಿ ಪಡೆದುಕೊಂಡಿದ್ದಾರೆ ಅಥವಾ ಪೋಷಕರಿಗೆ ವಂಚಿಸಿ ಬರೆಸಿಕೊಂಡಿದ್ದಾರೆ ಅಂತ ಪರಿಗಣಿಸಬೇಕಾಗುತ್ತೆ ಅಂತ ನ್ಯಾಯಪೀಠ ಹೇಳಿದೆ. ಇದು ಬಹಳ ಮುಖ್ಯವಾದ ವಿಚಾರ. ಯಾಕೆಂತ ಹೇಳಿದ್ರೆ ಇಂದಿನ ಸಮಾಜದಲ್ಲಿ ನಾವು ಅನೇಕ ನಿದರ್ಶನಗಳನ್ನು ನೋಡ್ತಾ ಇದ್ದೇವೆ. ವಯಸ್ಸಾದ ತಂದೆ ತಾಯಂದಿರನ್ನು ಮಕ್ಕಳು ಆಶ್ರಮಗಳಿಗೆ ದೂಡೋದು ಅಥವಾ ಮನೆಯಲ್ಲೇ ಇದ್ದುಕೊಂಡು ನಿರ್ಲಕ್ಷ್ಯ ಮಾಡೋದು, ಅವರ ಬಗ್ಗೆ ಕೇರ್ ತೆಗೆದುಕೊಳ್ಳದೇ ಇರುವಂತಹ ಪ್ರಕರಣಗಳನ್ನು ಅನೇಕ ಸಂದರ್ಭದಲ್ಲಿ ನೋಡಿದ್ದೇವೆ. ಮಾಧ್ಯಮಗಳಲ್ಲೂ ಕೂಡ ಸಾಕಷ್ಟು ವರದಿಗಳು ಇಂದಿಗೂ ಪ್ರಸಾರ ಆಗ್ತಾನೇ ಇರುತ್ತೆ. ಮಕ್ಕಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾದಂತಹ ಪೋಷಕರು ಅಥವಾ ಆಶ್ರಮದಲ್ಲಿ ಹೀಗೆ ಬೀದಿಗೆ ಬಿದ್ದಂತಹ ಪೋಷಕರು, ಹೀಗೆ ಅನೇಕ ರೀತಿಯಾದಂತಹ ವರದಿಗಳನ್ನು ನಾವು ಗಮನಿಸ್ತಾ ಇರ್ತೇವೆ. ಆಧುನಿಕ ಸಮಾಜದಲ್ಲಿ ಈ ರೀತಿಯಾದಂತಹ ತೀರ್ಪು, ಈ ರೀತಿಯಾದಂತಹ ಒಂದು ಸಂದೇಶವನ್ನು ಕೊಡಬೇಕಾದಂತಹ ತುರ್ತು ಅಗತ್ಯತೆ ಇತ್ತು. ಅದನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಆ ನ್ಯಾಯಾಧೀಶರ ಬಗ್ಗೆ ಎಲ್ಲೆಡೆ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಿದೆ. ಇನ್ನೊಂದು ಗಮನಿಸಬೇಕಾದ ವಿಚಾರ ಏನು ಅಂತ ಹೇಳಿದ್ರೆ, ಜನವರಿ ಮೊದಲ ವಾರ, ಐ ಥಿಂಕ್ 4ನೇ ತಾರೀಕಿಗೆ ಈ ತೀರ್ಪು ಹೊರಬಂದಿದೆ. ಆದರೆ ಎಲ್ಲೂ ಕೂಡ ಅಷ್ಟಾಗಿ ಈ ವಿಚಾರ ಸುದ್ದಿ ಆಗಲಿಲ್ಲ. ದೊಡ್ಡ ಜವಾಬ್ದಾರಿ ಇದೆ ಮಾಧ್ಯಮಗಳ ಮೇಲೆ. ಇಂತಹ ವಿಚಾರಗಳನ್ನು ಜನರಿಗೆ ತಿಳಿಸುವಂತಹ, ಸಮಾಜಕ್ಕೆ ತಿಳಿಸುವಂತಹ ಕಾರ್ಯಗಳನ್ನು
ಮಾಧ್ಯಮಗಳು ಮಾಡಬೇಕಾಗಿದೆ. ಆದರೆ ಯಾಕೆ ಅಷ್ಟಾಗಿ ಜನರಿಗೆ ತಲುಪಿಸುವ ಕಾರ್ಯವನ್ನ ಮಾಡಲಿಲ್ಲ ಅನ್ನುವಂಥದ್ದು ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಕೆಲವು ಅಲ್ಲೋ ಇಲ್ಲೋ ಒಂದೆರಡು ಮಾಧ್ಯಮಗಳು ಈ ವಿಚಾರವನ್ನು ಕೈಗೆತ್ತಿಕೊಂಡು ಪ್ರಾಮುಖ್ಯತೆಯನ್ನು ಕೊಟ್ಟು ವರದಿ ಮಾಡಿದ್ದು ಬಿಟ್ಟರೆ ಬೇರೆ ಮಾಧ್ಯಮಗಳು ಸಾಕಷ್ಟು ಮಾಧ್ಯಮಗಳಿದ್ದಾವೆ ನಮ್ಮ ದೇಶದಲ್ಲಿ. ಆದರೆ ಎಲ್ಲೂ ಕೂಡ ಈ ವಿಚಾರವನ್ನು ಮುನ್ನೆಲೆಗೆ ತಂದು ಜನರಿಗೆ ತಲುಪಿಸುವಂತಹ ಕಾರ್ಯವನ್ನು ಮಾಡಿದ್ದು ಅಷ್ಟಾಗಿ ಕಂಡು ಬಂದಿಲ್ಲ. ಮಾಧ್ಯಮಗಳು ಮಾಡಬೇಕು ಅಂತ ಕಾಯೋದು ಕೂಡ ತಪ್ಪಾಗುತ್ತೆ. ಜನಸಾಮಾನ್ಯರ ಮೇಲೆ ಕೂಡ ಜವಾಬ್ದಾರಿ ಇದೆ. ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ದೊಡ್ಡ ಪ್ರಭಾವವನ್ನು ಸಮಾಜದಲ್ಲಿ ಬೀರ್ತಾ ಇದೆ. ಹಾಗಾಗಿ ಈ ಮೂಲಕವೂ ಕೂಡ ನಾವು ಈ ವಿಚಾರವನ್ನು ಜನರಿಗೆ ತಲುಪಿಸುವಂತಹ, ಯಾರಿಗೆ ತಲುಪಬೇಕು, ಮುಖ್ಯವಾಗಿ ಯುವ ಸಮೂಹಕ್ಕೆ ತಲುಪೋದು ಒಂದು ಭಾಗವಾದರೆ ತಮ್ಮ ತಂದೆ ತಾಯಿಯನ್ನು ನೋಡಿಕೊಳ್ಬೇಕು, ಪೋಷಕರ ಬೇಕು ಬೇಡಿಕೆಗಳಿಗೆ ನೀವು ಸ್ಪಂದಿಸಬೇಕು ಅನ್ನೋಂಥ ವಿಚಾರವನ್ನು ಅವರಿಗೆ ತಿಳಿಸುವಂತಹ ಕಾರ್ಯ ಒಂದು ಕಡೆಯಾದರೆ, ಮತ್ತೊಂದು ಈ ಮಕ್ಕಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾದಂತಹ ಹಿರಿಯ ಜೀವಗಳಿದಾರಲ್ಲ ಅಂಥವರಿಗೆ ವಿಚಾರ ತಲುಪಬೇಕು. ಈ ರೀತಿಯಾದಂತಹ ಒಂದು ತೀರ್ಪು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ನಿಮಗೂ ಕೂಡ ಅಧಿಕಾರ ಇದೆ. ನೀವು ಕೊಟ್ಟಂತಹ ಆಸ್ತಿ ಡಿ ಏನಿದೆ, ಗಿಫ್ಟ್ ಉಡುಗೊರೆಯನ್ನು ಮಕ್ಕಳಿಗೆ ಕೊಟ್ಟಿರ್ತೀರಿ, ಅದನ್ನು ನಿಮ್ಮ ಮಕ್ಕಳು ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದರೆ ನೀವು ಅದನ್ನು ವಾಪಸ್ ಪಡಿಬಹುದು ಅನ್ನುವಂತಹ ವಿಚಾರವನ್ನು ಆ ಹಿರಿಯ ಜೀವಗಳೇನಿದ್ದಾರೆ ಅವರಿಗೆ ತಿಳಿಸುವಂತಹ ಕಾರ್ಯವನ್ನು ಈ ಇಂದಿನ ಸಮೂಹ ಮಾಡಬೇಕಾಗುತ್ತೆ, ಸಮೂಹ ಮಾಧ್ಯಮಗಳು ಮಾಡಬೇಕಾಗುತ್ತೆ. ನಾವು ಕೂಡ ಕೇಳೋದಷ್ಟೇ, ಈ ವಿಡಿಯೋ ನೋಡಿ ನೀವು ಒಂದು 4 ಜನಕ್ಕೆ ಶೇರ್ ಮಾಡಿದರೆ ಆ ವಿಚಾರ ಒಂದಷ್ಟು ಜನರಿಗೆ ತಲುಪುತ್ತೆ. ಅವರು ಮತ್ತಷ್ಟು ಜನರಿಗೆ ತಲುಪೋದಕ್ಕೆ ನೆರವಾಗ್ತಾರೆ. 4 ಜನರಿಗೆ ತಲುಪಿಸಿ ಅಂತ ಕೇಳ್ತಾ ಈ ಕಂಟೆಂಟನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. Excellence, 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 NEET Academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these in Excellence NEET Academy Vidyaranapura. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.